ಪ್ರಿಯ ಸ್ನೇಹಿತರೆ, ನಿಮಗೆ ಪಾಪ ಪರಿಹಾರ ಬೇಕೋ, ನಿಮಗೆ ಬರಬೇಕಾದ ಶಿಕ್ಷೆಯಿಂದ ಪಾರಾಗಬೇಕೋ, ನಿಮ್ಮ ದುರದೃಷ್ಟದಿಂದ ವಿಮೋಚನೆ ಬೇಕೋ, ನೀವೊಂದು ವೇಳೆ ಹೇಳಬಹುದು, ಯಾವನು ತನ್ನ ವಿಧಿಯಿಂದ ತಪ್ಪಿಸಿಕೊಳ್ಳಲಾರನು. ಮಾನವನ ಹಣೆಯಲ್ಲಿ ಏನು ಬರೆದಿರುತ್ತದೋ ಅದನ್ನು ಅವನು ಅನುಭವಿಸಿಯೇ ತೀರಬೇಕು. ನಮ್ಮ ಪಾಪಗಳಿಗೆ ಬರತಕ್ಕ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದು ಕೇವಲ ಅಸಾಧ್ಯ ಎಂಬುದಾಗಿ. ಆದರೆ ನಾನೀಗ ನಿಮಗೊಂದು ಶುಭವರ್ತಮಾನ ತಿಳಿಸುತ್ತೇನೆ. ದೇವರು ನಿಮಗೆ ಹೇಳುವ ಮಾತುಗಳನ್ನು ಲಾಲಿಸಿರಿ. ಅದೇನು? ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಇದರ ಅರ್ಥವೇನು? ಮೊದಲನೇದಾಗಿ, ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿದ್ದೇವೆ ಎಂಬುದೇ. ದೇವರ ಸನ್ನಿಧಿಯಲ್ಲಿ ಪಾಪವಿಲ್ಲದವರು, ನೀತಿವಂತರು, ಪುಣ್ಯಾತ್ಮರು ಒಬ್ಬರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದರೆ ನೀನು ಒಂದು ವೇಳೆ ಹೇಳಬಹುದು, ದೇವರೇ ನನ್ನನ್ನು ಹೀಗೆ ನಿರ್ಮಿಸಿದನು, ಪಾಪ ಮಾಡುವಂತಹ ಸ್ವಭಾವವನ್ನು ಆತನೇ ನನಗೆ ಕೊಟ್ಟನು, ಇನ್ನು ನನ್ನಿಂದ ಏನು ಮಾಡುವುದಕ್ಕಾಗುವುದಿಲ್ಲ ಎಂಬುದಾಗಿ. ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡು ಪ್ರಿಯ ಸ್ನೇಹಿತನೆ. ದೇವರು ನಿನಗೆ ಪಾಪದ ಸ್ವಭಾವವನ್ನು ಕೊಟ್ಟವನಲ್ಲ. ನಮ್ಮ ಆದಿ ತಂದೆ ತಾಯಿಗಳನ್ನು ಆತನು ಒಳ್ಳೆಯವರನ್ನಾಗಿಯೇ ಸೃಷ್ಟಿಸಿ ಅವರನ್ನು ಒಂದು ಮನೋಹರವಾದ ತೋಟದಲ್ಲಿರಿಸಿದನು. ಆದರೆ ತಾನು ನಡೆಸಿದಲ್ಲಿಗೆಲ್ಲ ಹೋಗಲಿಕ್ಕಾಗುವಂತ ಒಂದು ಯಂತ್ರದೋಪಾದಿಯಲ್ಲಿ ಅವರನ್ನು ಸೃಷ್ಟಿಸಲಿಲ್ಲ. ಅವರು ತಾವಾಗಿಯೇ ತನ್ನನ್ನು ಪ್ರೀತಿಸಿ ತನಗೆ ವಿಧೇಯರಾಗಿರಬೇಕೆಂಬುದಾಗಿ ದೇವರು ಅಪೇಕ್ಷಿಸಿ ಅವರಿಗೆ ಸ್ವಾತಂತ್ರ್ಯ ಕೊಟ್ಟನಲ್ಲದೆ ಅದಕ್ಕೋಸ್ಕರ ಆತನು ಅವರನ್ನು ಬಲಾತ್ಕರಿಸಲಿಲ್ಲ. ಹೀಗಾಗಿ ಅವರಿಗೊಂದು ಪರೀಕ್ಷೆ ಇಟ್ಟನು. ಅವರು ಎಲ್ಲಾ ಮರದ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಒಳ್ಳೆಯದರ ಮತ್ತು ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಆ ಒಂದು ಮರದ ಫಲವನ್ನು ತಿನ್ನಲೇ ಕೂಡದೆಂಬುದಾಗಿ ಹೇಳಿದನು. ಹೀಗೆ ಈ ಒಂದು ರೀತಿಯಲ್ಲಿ ಮಾತ್ರ ದೇವರು ಅವರನ್ನು ಸ್ವಲ್ಪ ಬಿಗಿ ಹಿಡಿದನು. ಆದರೆ ದೇವರಿಗೆ ವೈರಿಯಾದವನೊಬ್ಬನಿದ್ದಾನೆ, ಕೆಡುಕನು, ಸೈತಾನನು. ಮನುಷ್ಯನು ದೇವರಿಗೆ ವಿಧೇಯನಾಗುವುದು ಬೇಡ, ತನಗೇ ವಿಧೇಯನಾಗಲಿ ಎಂಬುದಾಗಿ ಬಹಳ ಕುಯುಕ್ತಿಯಿಂದ ಅವನೊಂದು ಉಪಾಯ ಮಾಡಿದನು. ಮನೋಹರವಾದ ಸರ್ಪದ ರೂಪದಲ್ಲಿ ಆತನು ಅವರ ಬಳಿಗೆ ಬಂದು, ಏನದು? ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವ ಆ ಮರದ ಹಣ್ಣನ್ನು ನೀವು ತಿಂದರೆ ಸಾಯುವಿರಿ ಎಂಬುದಾಗಿ ದೇವರು ಹೇಳಿದ್ದಾನೋ? ನೀವೆಂದಿಗೂ ಸಾಯುವುದಿಲ್ಲ, ಆದರೆ ಬುದ್ಧಿಶಾಲಿಗಳಾಗುವಿರಿ, ದೇವರಂತಾಗುವಿರಿ ಎಂಬುದಾಗಿ ಹೇಳಿದನು. ಹೀಗಾಗಿ ನಮ್ಮ ಮೂಲ ತಂದೆ ತಾಯಿಗಳು ದೇವರಿಗೆ ಅವಿಧೇಯರಾಗಿ ಆ ಮರದ ಹಣ್ಣನ್ನು ತಿಂದರು. ಆ ಗಳಿಗೆಯಿಂದಲೇ ಕತ್ತಲೆಯು ಅವರ ಹೃದಯವನ್ನು ಪ್ರವೇಶಿಸಿತು. ಅವರು ದೇವರಿಗೆ ಭಯಪಟ್ಟರು. ಪಾಪವು ಮರಣವು ಈ ಲೋಕದೊಳಗೆ ಸೇರಿದುವು. ಒಳ್ಳೆಯದು ಮಾಡಬೇಕಾಗಿತ್ತು ನಾವು ಎಂದು ಅವರಿಗೆ ಗೊತ್ತಾಗಿದ್ದಾಗ್ಯೂ ಅವರು ಪಾಪವನ್ನು ಹೆಚ್ಚೆಚ್ಚಾಗಿ ಪ್ರೀತಿಸುತ್ತಾ ಪರಿಶುದ್ಧ ದೇವರಿಂದ ದೂರ ದೂರ ಹೋದರು. ಅವರ ಮಕ್ಕಳು, ಮಕ್ಕಳ ಮಕ್ಕಳು ಪಾಪದ ಸ್ವಭಾವದಲ್ಲೇ ಜನಿಸಿದರು. ಈ ರೀತಿಯಾಗಿ ಎಲ್ಲಾ ಮನುಷ್ಯರು ಪಾಪ ಸ್ವಭಾವದಲ್ಲೇ ಹುಟ್ಟಿ ಪಾಪವನ್ನು ಸ್ನೇಹಿಸುತ್ತಾ ಇದ್ದಾರೆ. ಆದರೆ ದೇವರು ಮನುಷ್ಯನನ್ನು ತಳ್ಳಿಬಿಡಲಿಲ್ಲ. ಆತನು ಅವನನ್ನು ಪ್ರೀತಿಸಿ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿಯೂ ಅದೇ ಸಮಯದಲ್ಲಿ ಪಾಪಿಯನ್ನು ಅಂಗೀಕರಿಸಿಕೊಳ್ಳುವಂತೆಯೂ ಒಂದು ಏರ್ಪಾಡು ಮಾಡಿದನು. ಅದು ಹೇಗೆ? ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು. ನಾವು ದೇವರಿಗೆ ವೈರಿಗಳಾಗಿದ್ದರು ಆತನು ತನ್ನ ಮಗನಾದ ಯೇಸುವನ್ನು ನಮಗಾಗಿ ಸಾಯುವಂತೆ ಕಳುಹಿಸಿಕೊಟ್ಟನು. ಆತನ ಮರಣದ ಮೂಲಕ ನಾವು ದೇವರೊಂದಿಗೆ ಸಮಾಧಾನವಾಗಲು ಮಾರ್ಗ ಮಾಡಿದ್ದಾನೆ. ನಾವು ಒಳ್ಳೆಯವರಾಗಬೇಕೆಂಬುದಾಗಿ ದೇವರು ಕಾದು ಕೂತುಕೊಳ್ಳದೆ ನಮ್ಮನ್ನು ಅಂಗೀಕರಿಸುವ ಏರ್ಪಾಡು ಮಾಡಿದನು. ಆದ್ದರಿಂದ ಪ್ರಿಯ ಮಿತ್ರರೇ, ನಿಮ್ಮ ಪಾಪಗಳನ್ನು ಹೋಗಲಾಡಿಸಿಕೊಳ್ಳುವಂತೆ ಈ ಯೇಸು ಕ್ರಿಸ್ತನ್ನೇ ನಂಬಿರಿ. ಆತನು ನಿಮ್ಮ ನಿಶ್ಚಯವಾಗಿ ರಕ್ಷಿಸಿ ನಿಮ್ಮನ್ನು ಸ್ವರ್ಗದಲ್ಲಿ ಸೇರಿಸುವನು. ನನ್ನ ಪಾಪವ ಯೇಸು ಹರಿಸಿದ, ನನ್ನ ಶಾಪವ ಯೇಸು ತೀರಿಸಿದ. ನನ್ನ ಪಾಪವ ಯೇಸು ಹರಿಸಿದ, ನನ್ನ ಶಾಪವ ಯೇಸು ತೀರಿಸಿದ. ನನ್ನನ್ನು ಪ್ರೀತಿಸಿದ ರಕ್ಷಕ ಯೇಸುವೆ, ನನ್ನನ್ನು ಪ್ರೀತಿಸಿದ ರಕ್ಷಕ ಯೇಸುವೆ. ಸಂತೋಷವಿದೆ ನನಗೆ, ಜಯ ಘೋಷ ಮಾಡುವೆ ಆತಗೆ. ಸಂತೋಷವಿದೆ ನನಗೆ, ಜಯ ಘೋಷ ಮಾಡುವೆ ಆತಗೆ. ನನ್ನ ಪಾಪವ ಯೇಸು ಹರಿಸಿದ, ನನ್ನ ಶಾಪವ ಯೇಸು ತೀರಿಸಿದ. ನನ್ನ ಭ್ರಾಂತಿಯ ಯೇಸು ಹರಿಸಿದ, ತನ್ನ ಶಾಂತಿ ನನ್ನೊಳ ಇರಿಸಿದ. ನನ್ನ ಭ್ರಾಂತಿಯ ಯೇಸು ಹರಿಸಿದ, ತನ್ನ ಶಾಂತಿ ನನ್ನೊಳ ಇರಿಸಿದ. ನನ್ನನ್ನು ರಕ್ಷಿಸಿದ ಮಿತ್ರನು ಯೇಸುವೆ, ನನ್ನನ್ನು ರಕ್ಷಿಸಿದ ಮಿತ್ರನು ಯೇಸುವೆ.
ಹರಿಸಿದ ತನ್ನ ಪ್ರೀತಿ ನನ್ನೊಳ ಎರೆಸಿದ ನನ್ನ ಭೀತಿಯ ಯೇಸು ಹರಿಸಿದ ತನ್ನ ಪ್ರೀತಿ ನನ್ನೊಳ ಎರೆಸಿದ ನನಗಾಗಿ ಬಲಿಯಾದ ರಕ್ಷಕ ಯೇಸುವೆ ನನಗಾಗಿ ಬಲಿಯಾದ ರಕ್ಷಕ ಯೇಸುವೆ ಸಂತೋಷವಿದೆ ನನಗೆ ಜಯ ಘೋಷ ಮಾಡುವೆ ಆತಗೆ ಸಂತೋಷವಿದೆ ನನಗೆ ಜಯ ಘೋಷ ಮಾಡುವೆ ಆತಗೆ ನನ್ನ ಪಾಪವ ಯೇಸು ಹರಿಸಿದ ನನ್ನ ಶಾಪವ ಯೇಸು ತೀರಿಸಿದ. ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ನಾನು ತಪ್ಪಿ ಹೋದ ಕುರಿಯಂತೆ ಇದ್ದನು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನನ್ನನ್ನು ಹುಡುಕಿ ನನಗಾಗಿ ಆತನ ರಕ್ತವನ್ನು ಕೊಟ್ಟು ಪಾಪದಿಂದ ಬಿಡುಗಡೆ ಮಾಡಿದನು. ಯೇಸು ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬನು ಪಾಪದಿಂದ ಬಿಡುಗಡೆ ಹೊಂದುವನು. ಯೇಸುವನ್ನು ನಂಬದವನಿಗೆ ಪಾಪದ ಬಿಡುಗಡೆ ಇಲ್ಲ. ಪ್ರಿಯ ಸ್ನೇಹಿತರೆ, ನಾನು ನಿಮಗೊಂದು ಅತ್ಯಂತ ಆಶ್ಚರ್ಯಕರವಾದ ವಿಷಯವನ್ನು ಹೇಳುತ್ತೇನೆ. ಇದು ನಿಜವಾಗಿ ನಡೆದ ಸಂಗತಿ. ಸತ್ಯದೇವರ ಕುಮಾರನಾದ ಯೇಸು ನಮಗಾಗಿ ಹೇಗೆ ತನ್ನ ಪ್ರಾಣ ಕೊಟ್ಟನೆಂಬುದನ್ನು ಇದು ತಿಳಿಸುತ್ತದೆ. ಆತನೇ ಸಮಸ್ತವನ್ನು ಸೃಷ್ಟಿಸಿದವನು. ನಮಗೆ ಜೀವ ಕೊಟ್ಟವನು ಆತನೇ. ಮಳೆ, ಬೆಳೆ, ಬಿಸಿಲು, ಆಹಾರ, ವಸ್ತ್ರ, ದನಕರುಗಳು ಸಕಲವು ಆತನಿಂದಲೇ ನಮಗೆ ದೊರಕುತ್ತವೆ. ಆದರೆ ಈ ಸತ್ಯದೇವರನ್ನು ಅರಿತುಕೊಳ್ಳುವುದಕ್ಕೆ ನಾವು ಚಿಂತಿಸಲಿಲ್ಲ. ಯಾಕಂದರೆ ನಮ್ಮ ಹೃದಯಗಳು ಸುಳ್ಳು, ಮೋಸ ಮತ್ತು ಎಲ್ಲಾ ತರದ ಪಾಪಗಳನ್ನು ಪ್ರೀತಿಸುವಂತವುಗಳಾಗಿವೆ. ಪಾಪದ ದೆಸೆಯಿಂದ ಜೀವವುಳ್ಳ ದೇವರಿಂದ ನಾವು ತೊಲಗಿ ನಮ್ಮ ಪ್ರಾರ್ಥನೆಯನ್ನು ಕೇಳದಂತ, ನಮಗೆ ಯಾವ ಸಹಾಯವನ್ನು ಮಾಡದಂತ ವಿಗ್ರಹಗಳನ್ನು ಮಾಡಿಕೊಂಡವರಾಗಿರುತ್ತೇವೆ. ಸ್ವರ್ಗಕ್ಕೆ ಪ್ರವೇಶಿಸುವ ಹಕ್ಕನ್ನು ಕಳೆದುಕೊಂಡವರಾಗಿರುತ್ತೇವೆ. ಹೀಗೆ ನಾವು ದೇವರನ್ನು ತೊರೆದರೂ ಆತನು ನಮ್ಮನ್ನು ಬಿಟ್ಟು ಬಿಡದೆ ನಮ್ಮನ್ನು ಪ್ರೀತಿಸುತ್ತಲೇ ಇದ್ದಾನೆ. ನಾವು ಆತನ ಬಳಿಗೆ ಪುನಃ ಬರಬೇಕಾದರೆ ಅಡ್ಡಿ ಮಾಡುವ ಪಾಪಗಳನ್ನು ನಾವು ತೆಗೆದುಹಾಕಬೇಕಷ್ಟೇ. ಇದು ಹೇಗೆ? ನಮ್ಮ ಪಾಪಗಳನ್ನು ನಾವೇ ಪರಿಹರಿಸಿಕೊಳ್ಳಲಾರೆವು. ಆದರೆ ಪಾಪ ಪರಿಹಾರದ ಮಾರ್ಗವನ್ನು ದೇವರೇ ಮಾಡಿರುತ್ತಾನೆ. ಕೇಳಿರಿ, ಅನೇಕ ವರ್ಷಗಳ ಹಿಂದೆ ದೇವಕುಮಾರನಾದ ಯೇಸು ಕ್ರಿಸ್ತನು ತಾನಿರುವ ಸ್ವರ್ಗವನ್ನು ಬಿಟ್ಟು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ನರಾವತಾರವೆತ್ತಿ ಬಂದನು. 33 ವರ್ಷ ಲೋಕದಲ್ಲಿ ಜೀವಿಸಿದನು. ಆತನು ಒಂದು ಸುಳ್ಳನ್ನಾದರೂ ಆಡದೆ, ಒಂದು ಮೋಸವಾದರೂ ಮಾಡದೆ, ಯಾರಿಗೂ ಕೇಡು ಮಾಡದೆ ಜೀವಿಸಿದನು. ಸ್ವರ್ಗದಲ್ಲಿರುವ ತನ್ನ ತಂದೆಯಾದ ಸತ್ಯದೇವರನ್ನು ಕುರಿತು ಪ್ರಸಂಗಿಸುತ್ತಾ ಹೋದನು. ತಾನು ದೇವರೆಂದು ತೋರಿಸುವುದಕ್ಕಾಗಿ ಅನೇಕ ರೋಗಿಗಳನ್ನು ವಾಸಿ ಮಾಡಿದನು. ದೆವ್ವ ಹಿಡಿದವರ ದೆವ್ವಗಳನ್ನು ಓಡಿಸಿದನು. ಸತ್ತವರನ್ನು ಕೂಡ ಎಬ್ಬಿಸಿದನು. ಕೊನೆಯಲ್ಲಿ ಇಡೀ ಲೋಕದ ಪಾಪ ನಿವಾರಣೆಗೋಸ್ಕರ ಒಂದು ದಿನ ತಾನು ಸಾಯುವೆನೆಂದು, ಆದರೆ 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬರುವೆನೆಂದು ತಿಳಿಸಿದನು. ಒಂದು ದಿನ ದುಷ್ಟರು ಬಂದು ಆತನನ್ನು ಹಿಡಿದುಕೊಂಡು ಹೋದರು. ಒಂದು ಮುಳ್ಳಿನ ಕಿರೀಟವನ್ನು ಆತನ ತಲೆಯ ಮೇಲೆ ಹೊಡೆದರು. ನಂತರ ಮರದ ಒಂದು ಶಿಲುಬೆಯನ್ನು ಮಾಡಿ ಆತನ ಕೈಕಾಲುಗಳನ್ನು ಮೊಳೆಗಳಿಂದ ಅದಕ್ಕೆ ಹೊಡೆದು ಆತನನ್ನು ತೂಗ ಹಾಕಿಬಿಟ್ಟರು. ಆತನ ಶರೀರದಿಂದ ರಕ್ತವು ಧಾರೆಯಾಗಿ ಸುರಿಯುತ್ತಿತ್ತು. ಅಲ್ಲಿಯೇ ಆತನು ಸತ್ತನು. ಯಾರಿಗೋಸ್ಕರ ಆತನ ರಕ್ತವು ಸುರಿಸಲ್ಪಟ್ಟಿತು? ನಿನಗೋಸ್ಕರ, ನಿನ್ನ ಪಾಪ ಪರಿಹಾರಕ್ಕಾಗಿ. ಆತನು ಸತ್ತ ಮೇಲೆ ಶಿಲುಬೆಯಿಂದ ಆತನ ಶರೀರವನ್ನು ಇಳಿಸಿ ಬಂಡೆಯಲ್ಲಿ ತೋಡಿದ್ದ ಒಂದು ಸಮಾಧಿಯಲ್ಲಿ ಅದನ್ನಿರಿಸಿ ಅದರ ಬಾಯಿಗೊಂದು ದೊಡ್ಡ ಕಲ್ಲನ್ನು ಉರುಳಿಸಿಬಿಟ್ಟರು. ತಾನು ಸತ್ತವರೊಳಗಿಂದ ಎದ್ದು ಬರುವೆನೆಂಬುದಾಗಿ ಆತನು ಹೇಳಿದ ಮಾತು ಅವರ ಜ್ಞಾಪಕದಲ್ಲಿತ್ತು. ಆದ್ದರಿಂದ ಅವರು ಸೈನಿಕರನ್ನು ಸಮಾಧಿ ಬಳಿ ಕಾವಲಾಗಿರಿಸಿದರು. ಆದರೆ 3ನೇ ದಿನ ಅತಿ ಮುಂಜಾನೆ ಅಲ್ಲೊಂದು ದೊಡ್ಡ ಭೂಕಂಪ ಸಂಭವಿಸಿತು. ಕಾವಲುಗಾರರು ಸತ್ತವರಂತೆ ಬಿದ್ದರು. ಕಲ್ಲು ಸಮಾಧಿಯ ದ್ವಾರದಿಂದ ಉರುಳಿ ಹೋಯಿತು. ಯೇಸು ಸತ್ತವರೊಳಗಿಂದ ಎದ್ದನು. ಆಮೇಲೆ ಆತನನ್ನು ನಂಬಿಕೊಂಡಿದ್ದ ಅನೇಕ ಭಕ್ತರಿಗೆ ಕಾಣಿಸಿಕೊಂಡನು. 40 ದಿನಗಳು ಆತನು ಭೂಮಿಯ ಮೇಲಿದ್ದು ನಂತರ ಸ್ವರ್ಗಕ್ಕೇರಿ ಹೋದನು. ಆತನು ಹೋಗುವಾಗ ಅವರಿಗೆ, ಲೋಕದ ಎಲ್ಲಾ ಕಡೆಗಳಿಗೆ ನೀವು ಹೋಗಿ ಎಲ್ಲರಿಗೂ ಈ ಒಳ್ಳೆಯ ವರ್ತಮಾನವನ್ನು ತಿಳಿಸಿರಿ. ನನ್ನಲ್ಲಿ ಯಾರು ನಂಬುತ್ತಾರೋ ಅವರ ಪಾಪಗಳು ಪರಿಹಾರವಾಗುವು, ನಂಬದವರಾದರೋ ದಂಡನೆಗೆ ಒಳಗಾಗುವರು, ನರಕಕ್ಕೆ ಹೋಗುವರು ಅಂದನು. ಹೌದು ನನ್ನ ಸ್ನೇಹಿತನೇ, ಯೇಸು ಕ್ರಿಸ್ತನೇ ದೇವರ ಬಳಿಗೆ ಸ್ವರ್ಗಕ್ಕೆ ಹೋಗುವ ಮಾರ್ಗವಾಗಿದ್ದಾನೆ. ಆತನೊಬ್ಬನೇ ನಿನ್ನ ಪಾಪಗಳನ್ನು ಪರಿಹರಿಸಬಲ್ಲನು. ನಿನಗೆ ಆತನಲ್ಲಿ ನಂಬಿ ಪಾಪ ಪರಿಹಾರ ಹೊಂದುವುದಕ್ಕೆ ಇಷ್ಟವಿದೆಯೋ? ಹಾಗಾದರೆ ನೀನು ದೇವರ ಮುಂದೆ ಏನು ಹೇಳಬೇಕು? ಓ ದೇವರೇ, ನಾನು ಪಾಪಿಯಾಗಿರುತ್ತೇನೆ, ನಾನು ನರಕಕ್ಕೆ ಹೋಗಲು ಯೋಗ್ಯನು. ಆದರೆ ಯೇಸು ಕ್ರಿಸ್ತನು ನನ್ನ ಪಾಪಗಳನ್ನು ಪರಿಹರಿಸಿರುತ್ತಾನೆ. ನಾನು ಆತನು ನನ್ನ ರಕ್ಷಕನಾಗಿ ಅಂಗೀಕರಿಸುತ್ತೇನೆ ಎಂದು ಹೇಳಬೇಕು. ಆತನಲ್ಲೇ ನೀನು ನಂಬು. ಇದಕ್ಕೋಸ್ಕರ ನಿನಗೆ ಕೃಪೆ ದೊರಕಲಿ.
ಯೇಸುವೆ ನನ್ನ ರಕ್ಷಕ, ಸಕಲ ಪಾಪ ವಿಮೋಚಕ, ಶಾಂತಿದಾಯಕ. ಯೇಸುವೆ ನನ್ನ ರಕ್ಷಕ, ಸಕಲ ಪಾಪ ವಿಮೋಚಕ, ಶಾಂತಿದಾಯಕ. ಪರಮದೇವ ದಿವವ ಬಿಟ್ಟು ನರನ ರೂಪ ಧರಿಸಿ ಬಂದು, ಪರಮದೇವ ದಿವವ ಬಿಟ್ಟು ನರನ ರೂಪ ಧರಿಸಿ ಬಂದು, ಧರಣಿಯಲ್ಲಿ ಶ್ರಮೆಯ ತಾಳಿ ಮರಣ ಹೊಂದಿದ. ಧರಣಿಯಲ್ಲಿ ಶ್ರಮೆಯ ತಾಳಿ ಮರಣ ಹೊಂದಿದ. ಯೇಸುವೆ ನನ್ನ ರಕ್ಷಕ, ಸಕಲ ಪಾಪ ವಿಮೋಚಕ, ಶಾಂತಿದಾಯಕ. ಯೇಸುವೆ ನನ್ನ ರಕ್ಷಕ, ಸಕಲ ಪಾಪ ವಿಮೋಚಕ, ಶಾಂತಿದಾಯಕ. ಪ್ರಾಯಶ್ಚಿತ್ತ ಶ್ರೇಷ್ಠ ಯಜ್ಞ ಕಾರ್ಯದಲ್ಲಿ ನಂಬುವಾತ, ಪ್ರಾಯಶ್ಚಿತ್ತ ಶ್ರೇಷ್ಠ ಯಜ್ಞ ಕಾರ್ಯದಲ್ಲಿ ನಂಬುವಾತ, ಸಾಯಲಾರನವನು ನಿತ್ಯ ಜೀವ ಹೊಂದುವ. ಸಾಯಲಾರನವನು ನಿತ್ಯ ಜೀವ ಹೊಂದುವ. ಯೇಸುವೆ ನನ್ನ ರಕ್ಷಕ, ಸಕಲ ಪಾಪ ವಿಮೋಚಕ, ಶಾಂತಿದಾಯಕ. ಯೇಸುವೆ ನನ್ನ ರಕ್ಷಕ, ಸಕಲ ಪಾಪ ವಿಮೋಚಕ, ಶಾಂತಿದಾಯಕ. ಕ್ರಿಸ್ತ ಭಕ್ತರೆಲ್ಲ ದೈವ ನಿತ್ಯ ರಾಜ್ಯದಲ್ಲಿ ಸೇರಿ, ಕ್ರಿಸ್ತ ಭಕ್ತರೆಲ್ಲ ದೈವ ನಿತ್ಯ ರಾಜ್ಯದಲ್ಲಿ ಸೇರಿ, ಸ್ತುತ್ಯನಾದ ಕರ್ತನೊಡನೆ ನಿತ್ಯ ಬಾಳ್ವರು. ಸ್ತುತ್ಯನಾದ ಕರ್ತನೊಡನೆ ನಿತ್ಯ ಬಾಳ್ವರು. ಯೇಸುವೆ ನನ್ನ ರಕ್ಷಕ, ಸಕಲ ಪಾಪ ವಿಮೋಚಕ, ಶಾಂತಿದಾಯಕ. ಪ್ರಿಯ ಸ್ನೇಹಿತರೆ, ಯೇಸು ಪಾಪಿಗಳ ಮಿತ್ರನು. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಆತನು ಪಾಪಿಗಳನ್ನು ಪ್ರೀತಿಸಿ ಅವರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುತ್ತಾನೆ. ನೀವು ಆತನನ್ನು ನಂಬಿ ಪಾಪ ಪರಿಹಾರವನ್ನು ಹೊಂದಿಕೊಳ್ಳಿರಿ. ಪ್ರಿಯ ಮಿತ್ರರೇ, ನೀವು ಸತ್ತ ಮೇಲೆ ನಿಮಗೆ ಏನು ಸಂಭವಿಸಬಹುದು ಎಂಬುದಾಗಿ ನೀವು ಎಂದಾದರೂ ಆಶ್ಚರ್ಯಪಟ್ಟದ್ದಿದೆಯೋ? ಸತ್ತು ಹೋದ ಇಬ್ಬರು ಮನುಷ್ಯರ ಅನುಭವಗಳನ್ನು ಕುರಿತು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಒಂದು ಚರಿತ್ರೆಯನ್ನು ಈಗ ಕೇಳಿರಿ. ಒಂದು ಊರಲ್ಲಿ ಇಬ್ಬರು ಮನುಷ್ಯರಿದ್ದರು. ಒಬ್ಬನು ಬಹಳ ಐಶ್ವರ್ಯವಂತ. ಅವನು ಯಾವಾಗಲೂ ಶ್ರೇಷ್ಠವಾದ ಬಟ್ಟೆಗಳನ್ನು ಧರಿಸಿಕೊಂಡು ದಿನಾಲೂ ಅತ್ಯುತ್ತಮವಾದ ಭೋಜನ ಪದಾರ್ಥಗಳನ್ನು ಸೇವಿಸುತ್ತಾ ತನ್ನ ಸುಂದರವಾದ ಬಂಗಲೆಯಲ್ಲಿ ಸುಖ ಪಡುವುದು. ಆದರೆ ಬರೀ ಈ ಲೋಕದ ಸುಖಭೋಗಗಳಿಗೋಸ್ಕರ ಮಾತ್ರವೇ ಜೀವಿಸಿಕೊಂಡಿದ್ದನು. ಅಲ್ಲದೆ ದೇವರ ವಿಷಯದಲ್ಲಿ ಅವನಿಗೆ ಯೋಚನೆಯೇ ಇರಲಿಲ್ಲ. ಇಷ್ಟೆಲ್ಲ ತನಗೆ ಕೊಟ್ಟ ದೇವರ ಉಪಕಾರ ಸ್ಮರಣೆ ಕೂಡ ಅವನಲ್ಲಿ ಇರಲಿಲ್ಲ. ಇನ್ನೊಬ್ಬರನ್ನು ಒಂದಿಷ್ಟಾದರೂ ಲಕ್ಷ್ಯ ಮಾಡುತ್ತಿರಲಿಲ್ಲ. ಮತ್ತೊಬ್ಬನ ಹೆಸರು ಲಾಜರನೆಂದು. ಇವನು ಬರೀ ಬಡವ. ಇವನಿಗೆ ಯಾವಾಗಲೂ ಕಾಯಿಲೆ, ಕೆಲಸ ಮಾಡೋ ಶಕ್ತಿ ಇಲ್ಲ. ಭಿಕ್ಷಾ ಬೇಡುವುದಕ್ಕೋಸ್ಕರ ಯಾರೋ ಇವನನ್ನು ತಂದು ಆ ಐಶ್ವರ್ಯವಂತನ ಮನೆ ಬಾಗಿಲಲ್ಲಿ ಕೂಡಿಸಿಟ್ಟಿದ್ದರು. ಅವನು ತಿಂದುಳಿದ ಆಹಾರದ ಚೂರುಗಳನ್ನು ಇವನು ಬೇಡುವುದು. ಈ ಎಲ್ಲಾ ಕಷ್ಟಗಳಲ್ಲಿ ಆತನು ಮುಳುಗಿದ್ದರೂ ದೇವರನ್ನು ದೂರುತ್ತಿರಲಿಲ್ಲ. ಪರಲೋಕದಲ್ಲಿರುವ ಆ ಒಬ್ಬನೇ ಸತ್ಯ ದೇವರನ್ನು ಆತನು ನಂಬಿಕೊಂಡು ಆತನನ್ನೇ ಸ್ನೇಹಿಸುತ್ತಾ ಬದುಕಿಕೊಂಡಿದ್ದನು. ಒಂದು ದಿನ ಈ ಲಾಜರನು ಸತ್ತನು.
ಆತನ ಬಡತನ, ಕಷ್ಟ, ವೇದನೆಗಳೆಲ್ಲ ಕೊನೆಗಂಡವು. ಆತನನ್ನು ದೇವರಿರುವ ಸ್ಥಾನಕ್ಕೆ ತೆಗೆದುಕೊಂಡು ಬರುವಂತೆ ದೇವರು ತನ್ನ ದೂತರನ್ನು ಆತನ ಬಳಿ ಕಳುಹಿಸಿದನು. ಹೀಗೆ ಆತನು ದೇವರ ಬಳಿಯಲ್ಲಿದ್ದ ಅಬ್ರಹಾಮನೆಂಬ ಒಬ್ಬ ಭಕ್ತನ ಎದೆಗೆ ಒರಗಿಕೊಂಡನು. ಅಲ್ಲಿ ಆತನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಐಶ್ವರ್ಯವಂತನು ಸತ್ತನು. ಶವ ಸಂಸ್ಕಾರವು ಬಹು ವಿಜೃಂಭಣೆಯಿಂದ ನಡೆಯಿತು. ಆದರೆ ಅವನ ಆತ್ಮವು ನರಕಕ್ಕೆ ಹೋಯಿತು. ಸದಾ ಕಾಲ ಉರಿಯುವ, ಸುಡುವ, ಬೆಂಕಿ ಇರುವ ಸ್ಥಳವದು. ನರಕವೆಂದರೆ ಸುಟ್ಟು ಬಿಟ್ಟು ಭಸ್ಮವಾಗಿ ಹೋಗುವಂತಹ ಸ್ಥಳವಲ್ಲ. ಆ ಮನುಷ್ಯನು ಅಲ್ಲಿಯೇ ಬಿದ್ದು ಭಯಂಕರವಾಗಿ ನರಳುತ್ತಿದ್ದನು. ಅವನು ದೂರದಿಂದ ಅಬ್ರಹಾಮನ ಎದೆಗೆ ಒರಗಿಕೊಂಡಿದ್ದಂಥ ಲಾಜರನನ್ನು ಕಂಡು ಗಟ್ಟಿಯಾಗಿ ಕೂಗುತ್ತಾ, ಅಯ್ಯೋ ಅಪ್ಪ ಅಬ್ರಹಾಮನೇ, ದಯವಿಟ್ಟು ನನ್ನನ್ನು ಕರುಣಿಸಿ, ಆ ಲಾಜರನನ್ನು ನನ್ನ ಬಳಿಗೆ ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣಿಸಲಿ, ನಾನು ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಹೇಳಿದನು. ಆದರೆ ಅಬ್ರಹಾಮನು ಏನು ಉತ್ತರ ಕೊಟ್ಟನು? ಕಂದ, ನೀನು ಅಪೇಕ್ಷಿಸಿದ ಸುಖಭೋಗಗಳನ್ನೆಲ್ಲ ನಿನ್ನ ಜೀವಮಾನ ಕಾಲದಲ್ಲಿ ಹೊಂದಿದ್ದಾಯಿತು. ಈಗಲಾದರೂ ಈ ಲಾಜರನಿಗೆ ಇಲ್ಲಿ ಆದರಣೆ ಮತ್ತು ಸಮಾಧಾನ. ಆದರೆ ನಿನಗೆ ಈಗ ಸಂಕಟ ಮತ್ತು ವೇದನೆ. ಅದು ಮಾತ್ರವಲ್ಲ, ನಮಗೂ ನಿನಗೂ ಮಧ್ಯೆ ಒಂದು ದೊಡ್ಡ ಡೊಂಗರ ಸ್ಥಾಪಿಸಿದೆ. ಆದ್ದರಿಂದ ನಾವು ನಿನ್ನ ಬಳಿಗಾಗಲಿ ನೀನು ನಮ್ಮ ಬಳಿಗಾಗಲಿ ದಾಟಿ ಬರೋದಕ್ಕಾಗದು ಎಂದನು. ಆಗ ಐಶ್ವರ್ಯವಂತನು, ಅಯ್ಯ, ನನ್ನ 5 ಮಂದಿ ಸಹೋದರರು ಈಗ ಲೋಕದಲ್ಲಿ ಜೀವಿಸುತ್ತಾರೆ. ಅವರು ಸಹ ಒಂದು ದಿನ ಈ ಯಾತನೆಯ ಸ್ಥಳಕ್ಕೆ ಬಾರದಂತೆ ಅವರನ್ನು ಎಚ್ಚರಿಸುವುದಕ್ಕಾಗಿ ದಯವಿಟ್ಟು ಈ ಲಾಜರನನ್ನು ಅವರ ಬಳಿ ಕಳುಹಿಸಪ್ಪ ಎಂದನು. ಅದಕ್ಕೆ ಅಬ್ರಹಾಮನು ಹೀಗಂದನು, ಅವರನ್ನು ಎಚ್ಚರಿಸುವುದಕ್ಕೆ ಅವರಿಗೆ ದೇವರ ವಾಕ್ಯವಿದೆ, ಅದನ್ನು ಅವರು ಕೇಳಲಿ ಎಂಬುದಾಗಿ. ಓ, ಅದಾಗುವುದಿಲ್ಲ. ಸತ್ತವರು ಯಾರಾದರೂ ಎದ್ದು ಹೋಗಿ ಅವರಿಗೆ ಹೇಳಿದರೆ ಮಾತ್ರ ಅವರು ನಿಶ್ಚಯವಾಗಿ ನಂಬಾರು ಎಂದು ಈ ಐಶ್ವರ್ಯವಂತನು ಹೇಳಿದನು. ಅದಕ್ಕೆ ಅಬ್ರಹಾಮನು ಹೀಗೆಂದನು, ದೇವರ ವಾಕ್ಯಕ್ಕೆ ಅವರು ಕಿವಿಗೊಡದಿದ್ದರೆ ಸತ್ತವರೊಳಗಿಂದ ಯಾರಾದರೂ ಎದ್ದು ಹೋಗಿ ಅವರಿಗೆ ಹೇಳಿದರೂ ಅವರಿಗೆ ಮಂದಟ್ಟಾಗಲಾರದು ಎಂಬುದೇ. ಪ್ರಿಯ ಸ್ನೇಹಿತನೇ, ನೀನು ಒಂದು ಸಲ ನರಕಕ್ಕೆ ಹೋದರೆ ಅಲ್ಲಿಂದ ಹೇಗೂ ತಪ್ಪಿಸಿಕೊಳ್ಳಲಾರಿ ಮತ್ತು ನೀನು ನಿತ್ಯ ಕಾಲಕ್ಕೆ ಇಲ್ಲಿ ವೇದನೆಯನ್ನು ಅನುಭವಿಸಬೇಕು. ಓ, ಮುಂದೆ ನಾನು ಇನ್ನೊಂದು ಜನ್ಮವೆತ್ತಿ ಬರುತ್ತೇನೆ, ಈಗ ನಾನು ಮಾಡಿದ್ದಕ್ಕೆಲ್ಲ ಆಗ ಅನುಭವಿಸುವೆನು ಎಂದು ಯೋಚಿಸಬೇಡ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಯೇಸು ಕ್ರಿಸ್ತನು ನಿನ್ನ ಪಾಪಗಳಿಗಾಗಿ ಸತ್ತನು. ಆತನೇ ನಿನ್ನ ಪಾಪಗಳನ್ನು ಪರಿಹರಿಸಿ ನಿನ್ನನ್ನು ಸ್ವರ್ಗಕ್ಕೆ ಸೇರಿಸಬಲ್ಲನು. ಆತನು ನೀನು ನಂಬಿ ಆತನಿಗೆ ಪ್ರಾರ್ಥಿಸು, ಆತನು ನಿನ್ನನ್ನು ರಕ್ಷಿಸುವನು. ಬನ್ನಿ ಮಿತ್ರಯೆಂದ ಬನ್ನಿ, ಸ್ವರಾಜ ಕರೆಯುತ್ತಾನೆ. ಯಾರಿಗೆ ಲೋಕದೊಳ ಮಾನವಿಲ್ಲವೋ, ಯಾರಿಗೆ ಲೋಕದೊಳ ಸ್ಥಾನವಿಲ್ಲವೋ, ಯಾರಿಗೆ ಲೋಕದೊಳ ಮಾನವಿಲ್ಲವೋ, ಯಾರಿಗೆ ಲೋಕದೊಳ ಸ್ಥಾನವಿಲ್ಲವೋ,
ಎಲೆ ಕಷ್ಟಪಡುವವರೇ, ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಮ್ಮ ಪಾಪಗಳ ಸಲುವಾಗಿ ಯೇಸು ಕ್ರಿಸ್ತನು ಸತ್ತನು. ಪಾಪದ ಭಾರವನ್ನು ಯೇಸು ಹೊತ್ತುಕೊಂಡಾಗ ನಮಗೆ ಶಾಂತಿ ಸಿಗುವುದು. ಯೇಸುವನ್ನು ನಂಬುವ ಪ್ರತಿ ಮನುಷ್ಯನ ಪಾಪದ ಭಾರವು ಬಿದ್ದು ಹೋಗುವುದು. ಪ್ರಿಯ ಸ್ನೇಹಿತರೆ, ನಾವೆಲ್ಲರೂ ಆತನನ್ನು ನಂಬಿ ನಮ್ಮ ಪಾಪದ ಭಾರವನ್ನು ನೀಗಿಸಿಕೊಳ್ಳುವ ಯೇಸು ಕ್ರಿಸ್ತನ್ ಒಬ್ಬನೇ ಇದ್ದಾನೆ. ಪ್ರಿಯ ಮಿತ್ರರೇ, ಹೆತ್ತವರಾದ ನೀವು ನಿಮ್ಮ ಸ್ವಂತ ಮಗುವನ್ನು ಪ್ರೀತಿಸ್ತೀರೋ? ಅದಕ್ಕೋಸ್ಕರ ಹಿತವನ್ನು ಅಪೇಕ್ಷಿಸುತ್ತೀರೋ? ನಮಗೆ ನಮ್ಮ ಮಕ್ಕಳ ಮೇಲೆ ಇರುವ ಪ್ರೀತಿಗಿಂತಲೂ ದೇವರಿಗೆ ನಮ್ಮ ಮೇಲಿರುವ ಪ್ರೀತಿಯು ಕಡಿಮೆ ಎಂದು ನೆನೆಸ್ತೀರೋ? ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾನೆಂದು ತೋರಿಸುವುದಕ್ಕೋಸ್ಕರ ಯೇಸು ಹೇಳಿದ ಒಂದು ಸಂಗತಿಯನ್ನು ಕೇಳಿರಿ. ಒಬ್ಬ ಐಶ್ವರ್ಯವಂತನಿದ್ದನು. ಅವನಿಗೆ 2 ಮಕ್ಕಳು. ಅವನು ಅವರಿಬ್ಬರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ಹಿರಿಯವನು ವ್ಯವಸಾಯ ಮಾಡುತ್ತಾ ತಂದೆಗೆ ಸಹಾಯಿಸುತ್ತಿದ್ದನು. ಆದರೆ ಕಿರಿಯವನಿಗೆ ಸ್ವತಂತ್ರನಾಗಿ ಜೀವಿಸಬೇಕೆಂಬ ಯೋಚನೆ. ಅವನು ಒಂದು ದಿನ ತಂದೆಯ ಬಳಿಗೆ ಬಂದು, ಅಪ್ಪ, ನನ್ನ ಆಸ್ತಿಯಲ್ಲಿ ನನಗೆ ಕೊಡಬೇಕಾದ್ದನ್ನು ಕೊಟ್ಟು ಬಿಡು ಎಂಬುದಾಗಿ ಕೇಳಿದನು. ತಂದೆಯು ಬೇಕಾದಷ್ಟು ಬುದ್ಧಿ ಹೇಳಿದ, ಆದರೆ ಅವನು ಕೇಳುವುದಿಲ್ಲ. ಕೊನೆಯಲ್ಲಿ ತಂದೆಯು ಅವನ ಪಾಲನ್ನು ಅವನಿಗೆ ಕೊಡಬೇಕಾಯಿತು. ಸ್ವಲ್ಪ ಸಮಯದ ಮೇಲೆ ಈ ಕಿರಿಮಗನು ತನ್ನದೆಲ್ಲವನ್ನು ಕೂಡಿಸಿಕೊಂಡು ಎಲ್ಲೋ ದೂರ ದೇಶಕ್ಕೆ ಹೋಗಿಬಿಟ್ಟ. ಅಲ್ಲಿ ಹೋಗಿ ಸಕಲ ಸುಖಭೋಗಗಳಲ್ಲಿ, ಸಕಲ ಪಾಪಗಳಲ್ಲಿ ಜೀವಿಸಿ ತನ್ನ ಹಣವೆಲ್ಲ ಖರ್ಚು ಮಾಡಿಬಿಟ್ಟನು. ಆಮೇಲೆ ಹಣವಿಲ್ಲ, ಆಹಾರವಿಲ್ಲ, ಇನ್ನು ಅವನಿಗೆ ಎಲ್ಲಿಯೂ ಕೆಲಸ ಕೂಡ ಸಿಕ್ಕಲಿಲ್ಲ. ಹೀಗೆ ಅವನು ಗತಿಯಿಲ್ಲದವನಾದನು. ಎಲ್ಲಿ ತನಗೊಂದು ಉದ್ಯೋಗ ಸಿಕ್ಕಿತೆಂಬುದಾಗಿ ನೋಡಿದ ಅವನು. ಕೊನೆಯಲ್ಲಿ ಒಬ್ಬ ವ್ಯವಸಾಯಗಾರನು ತನ್ನ ಹಂದಿಗಳನ್ನು ಸಾಕುವ ಕೆಲಸಕ್ಕೆ ಇವನನ್ನು ನೇಮಿಸಿದನು. ಈ ಐಶ್ವರ್ಯವಂತನ ಮಗನಿಗೆ ಸಿಕ್ಕಿದ ಹೀನ ಕೆಲಸ ನೋಡಿರಿ. ಇಷ್ಟಿದ್ದರೂ ತನ್ನ ಹೊಟ್ಟೆಗೆ ಬೇಕಾದಷ್ಟು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಅವನಿಂದ ಆಗುವುದಿಲ್ಲ. ಇನ್ನು ಈ ಹಂದಿಗಳು ತಿನ್ನುವ ಹೊಟ್ಟನ್ನಾದರೂ ತಿಂದು ಹೊಟ್ಟೆ ತುಂಬಿಸಿಕೊಳ್ಳೋಣವೆಂದರೆ ಅದು ಆಗುವುದೆಲ್ಲಿ? ಯಾರು ಅವನಿಗೆ ಏನೂ ಕೊಡಲಿಲ್ಲ. ಒಂದು ದಿನ ಇವನಿಗೆ ಬುದ್ಧಿ ಬಂತು. ಅವನು ಯೋಚನೆ ಮಾಡಿದ, ನನ್ನ ತಂದೆಗೆ ಬೇಕಾದಷ್ಟು ಕೂಲಿ ಆಳುಗಳಿದ್ದಾರೆ. ಅವರು ತಿಂದು ಮಿಕ್ಕುವಷ್ಟು ಆಹಾರ ನನ್ನ ತಂದೆಗಿದೆ. ಯಾಕೆ ನಾನಿಲ್ಲಿ ಹಸಿವಿನಿಂದ ಸಾಯಬೇಕು? ನಾನು ಎದ್ದು ನನ್ನ ತಂದೆಯ ಮನೆಗೆ ಹೋಗುವೆನು. ದೇವರಿಗೂ ಅವನಿಗೂ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆಂಬುದಾಗಿ ಅವನಿಗೆ ಹೇಳುವೆನು. ಮಾತ್ರವಲ್ಲ, ನಾನಿನ್ನು ನಿನ್ನ ಮಗನೆಂದು ಕರೆಯಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಆದ್ದರಿಂದ ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡಿಬಿಡು ಎಂಬುದಾಗಿಯೂ ಹೇಳುವೆನು ಎಂದು ಯೋಚಿಸಿ ಎದ್ದು ನೆಟ್ಟಗೆ ತಂದೆಯ ಮನೆ ಕಡೆ ಹೊರಟನು. ಅವನು ತಂದೆಯ ಮನೆಗೆ ಇನ್ನೂ ದೂರದಲ್ಲಿರುವಾಗ ತನ್ನ ಬಳಿಗೆ ಬರುವುದನ್ನು ತಂದೆಯು ನೋಡಿ ಅವನ ಬಳಿಗೆ ಓಡಿ ಬಂದನು. ಅವನನ್ನು ಅಪ್ಪಿಕೊಂಡು ಮುದ್ದಿಟ್ಟನು. ಆಗ ಮಗನು ತಂದೆಗೆ ಹೀಗೆ ಹೇಳಿದನು, ಅಪ್ಪ, ನಾನು ದೇವರ ದೃಷ್ಟಿಯಲ್ಲಿಯೂ ನಿನ್ನ ದೃಷ್ಟಿಯಲ್ಲಿಯೂ ಪಾಪ ಮಾಡಿರುತ್ತೇನೆ. ನಾನಿನ್ನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಇಷ್ಟು ಹೇಳುವಷ್ಟರಲ್ಲಿ ತಂದೆಯು ಇನ್ನೇನು ಕೇಳಲಿಲ್ಲ. ತನ್ನ ಸೇವಕರನ್ನು ಕರೆದನು. ಬೇಗನೆ ಹೋಗಿ ಒಂದು ಶ್ರೇಷ್ಠವಾದ ಉಡುಪನ್ನು ತಂದು ಇವನಿಗೆ ತೊಡಿಸಿರಿ. ಕೈ ಬೆರಳಿಗೊಂದು ಉಂಗುರವನ್ನಿಟ್ಟು ಕಾಲಿಗೆ ಜೋಡು ಮೆಡಿಸಿರಿ ಮತ್ತು ಅಡಿಗೆ ಸಿದ್ಧ ಮಾಡಿರಿ. ಔತಣ ಮಾಡಿ ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಈಗ ಸಿಕ್ಕಿದ್ದಾನೆ ಎಂಬುದಾಗಿ ಹೇಳಿದನು. ಆ ತಂದೆಗೆ ಎಷ್ಟೊಂದು ಪ್ರೀತಿ ತನ್ನ ಮಗನ ಮೇಲಿದೆ ನೋಡಿರಿ. ಯಾಕೆ? ಆ ಮಗನು ಪಶ್ಚಾತ್ತಾಪ ಪಟ್ಟು ತನ್ನ ತಂದೆಯ ಬಳಿಗೆ ಹಿಂತಿರುಗಿ ಬಂದದರಿಂದ ತಂದೆಯು ಅವನ ಪಾಪಗಳನ್ನು ಮನ್ನಿಸಿ ಅವನನ್ನು ತನ್ನ ಮಗನಂತೆಯೇ ಸ್ವೀಕಾರ ಮಾಡಿದನು. ಆದರೆ ಪ್ರಿಯ ಸ್ನೇಹಿತರೆ, ನಮ್ಮ ಮೇಲಿರುವ ದೇವರ ಪ್ರೀತಿಯು ಅದಕ್ಕಿಂತ ದೊಡ್ಡದಾಗಿದೆ. ಆತನು ನಮ್ಮ ಜೀವನಕ್ಕೆ ಬೇಕಾದೆಲ್ಲವನ್ನು ಕೊಟ್ಟಿರುತ್ತಾನೆ. ಆದರೆ ನಾವು ಅವುಗಳನ್ನು ದುರುಪಯೋಗ ಮಾಡಿರುತ್ತೇವೆ. ಆತನಿಗೆ ವಿರೋಧವಾಗಿ ಸುಳ್ಳು, ಮೋಸ ಮೊದಲಾದ ಪಾಪಗಳನ್ನು ಮಾಡಿ ಆತನಿಂದ ದೂರಕ್ಕೆ ಅಗಲಿರುತ್ತೇವೆ. ಸತ್ಯ ದೇವರಿಗೆ ಸಲ್ಲಿಸಬೇಕಾದ ಮಾನ ವಿಗ್ರಹಗಳಿಗೆ ಸಲ್ಲಿಸಿರುತ್ತೇವೆ. ನಮ್ಮ ಮನಸ್ಸಿಗೆ ಸಮಾಧಾನವು, ಆತ್ಮಗಳಿಗೆ ವಿಶ್ರಾಂತಿಯೂ ಇಲ್ಲ. ಆದರೆ ಆತನು ಇನ್ನೂ ನಮ್ಮನ್ನು ಪ್ರೀತಿಸುತ್ತಾನೆ. ನಮಗೆ ಜ್ಞಾನೋದಯವಾಗಬೇಕೆಂಬುದಾಗಿಯೂ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಆತನ ಬಳಿಗೆ ಹಿಂತಿರುಗಬೇಕೆಂಬುದಾಗಿಯೂ ಆತನು ಅಪೇಕ್ಷಿಸುತ್ತಾನೆ. ಸ್ನೇಹಿತನೇ, ಸತ್ಯ ದೇವರ ಬಳಿಗೆ ಬಂದು ಆತನ ಮಗುವಾಗುವುದಕ್ಕೆ ನಿನಗೆ ಇಷ್ಟವಿದೆಯೋ? ಯೇಸು ಕ್ರಿಸ್ತನು ನಿನ್ನ ಪಾಪ ಪರಿಹಾರಕ್ಕಾಗಿ ಪ್ರಾಣ ಕೊಟ್ಟಿರುತ್ತಾನೆ. ನೀನು ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನಲ್ಲಿ ನಂಬಿಕೋ. ಆತನು ನಿನ್ನ ಪಾಪಗಳನ್ನು ಪರಿಹರಿಸುತ್ತಾನೆ. ದೇವರು ನಿನಗೆ ಸಹಾಯಿಸಲಿ. ಶೋಭಾವಾರ್ತೆ ಅದು ಜಯಿಸುವುದು, ಅದು ಜಯಿಸುವುದೆಂದಿಗೂ ಜಯಿಸುವುದು. ಶೋಭಾವಾರ್ತೆ ಅದು ಜಯಿಸುವುದು, ಅದು ಜಯಿಸುವುದೆಂದಿಗೂ ಜಯಿಸುವುದು. ಶೋಭಾವಾರ್ತೆ ಪಾಪಗಳಿಂದ ಬಿಡಿಸುವ ವಾರ್ತೆ, ಶಾಪವ ಎಂದು ತಗಲದ ವಾರ್ತೆ, ನಾಶನ ಮಾರ್ಗದೊಳಲೆಯುವ ಜನರಿಗೆ ಮೋಕ್ಷದ ದಾರಿಯ ತೋರುವದಿ ಶುಭವಾರ್ತೆ.
ಅದು ಜಯಿಸುವುದು, ಅದು ಜಯಿಸುವುದೆಂದಿಗೂ ಜಯಿಸುವುದು ಶುಭವಾರ್ತೆ. ಪಾಪದ ಶಿಕ್ಷೆಯ ತಪ್ಪಿದ ವಾರ್ತೆ, ಮರಣವ ಜಯಿಸುವ ಶಕ್ತಿಯ ವಾರ್ತೆ, ಉರಿಯುವ ನರಕದ ಮಾರ್ಗವ ತಪ್ಪಿಸಿ ನಿರ್ಭಯ ಜೀವಿತ ತೋರುವದಿ ಶುಭವಾರ್ತೆ. ಅದು ಜಯಿಸುವುದು, ಅದು ಜಯಿಸುವುದೆಂದಿಗೂ ಜಯಿಸುವುದು ಶುಭವಾರ್ತೆ. ಕ್ರಿಸ್ತನ ಯಜ್ಞದ ಮರಣದ ವಾರ್ತೆ, ಹೃದಯವ ತೊಳೆಯುವ ರಕ್ತದ ವಾರ್ತೆ, ಪಾಪವ ಹರಿಸಿದ ಪಾಪಿಯ ಬಿಡಿಸಿದ ದೇವರ ಪ್ರೇಮವ ತೋರುವದಿ ಶುಭವಾರ್ತೆ. ಅದು ಜಯಿಸುವುದು, ಅದು ಜಯಿಸುವುದೆಂದಿಗೂ ಜಯಿಸುವುದು ಶುಭವಾರ್ತೆ. ಕ್ರಿಸ್ತನ ಪುನರುತ್ಥಾನದ ವಾರ್ತೆ, ಪಾಪಿಯ ನೀತಿ ಕರಿಸುವ ವಾರ್ತೆ, ಕಠಿಣ ಹೃದಯಗಳ ಕರಗಿಸಿ ಜೀವವ ಹುಟ್ಟಿಸುವಂಥ ದೇವರ ಬಲ ಶುಭವಾರ್ತೆ. ಅದು ಜಯಿಸುವುದು, ಅದು ಜಯಿಸುವುದೆಂದಿಗೂ ಜಯಿಸುವುದು ಶುಭವಾರ್ತೆ. ಪಾಪಿಗಳಿಗೆ ಇದು ರಕ್ಷಣ ವಾರ್ತೆ, ಸರ್ವರು ಅಂಗೀಕರಿಸಲು ವಾರ್ತೆ, ಶಾಂತಿಯ ಲಭಿಸುವ ಮಾರ್ಗವಿದೊಂದೇ, ಹೃದಯವ ತೆರೆಯುತ್ತ ನಂಬಿರಿ ಈ ಶುಭವಾರ್ತೆ. ಅದು ಜಯಿಸುವುದು, ಅದು ಜಯಿಸುವುದೆಂದಿಗೂ ಜಯಿಸುವುದು ಶುಭವಾರ್ತೆ. ಪ್ರಿಯ ಸ್ನೇಹಿತರೆ, ಸತ್ಯವೇದು ಮುಂತಿಳಿಸುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, 3ನೇ ದಿನದಲ್ಲಿ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು. ಈಗ ನಿಮಗೆ ತಿಳಿಸುವ ಸುವಾರ್ತೆ ಏನೆಂದರೆ, ನೀವು ಯೇಸು ಕ್ರಿಸ್ತನಲ್ಲಿ ನಂಬಿದರೆ ನಿಮಗೆ ಪಾಪ ಪರಿಹಾರ ಸಿಕ್ಕುತ್ತದೆ ಎಂಬುದೇ. ಸತ್ಯವೇದವು ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, 3ನೆಯ ದಿವಸದಲ್ಲಿ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು. ದೇವರ ವಾಕ್ಯದಲ್ಲಿ ಈಗ ನಿಮಗೆ ತಿಳಿಸುವ ಸುವಾರ್ತೆ ಏನೆಂದರೆ, ನೀವು ಯೇಸು ಕ್ರಿಸ್ತನನ್ನು ನಂಬಿದರೆ ನಿಮಗೆ ಪಾಪ ಪರಿಹಾರ ಸಿಕ್ಕುತ್ತದೆ. 10 ಮಂದಿ ಕನ್ಯೆಯರು. ಯೇಸು ಸ್ವಾಮಿ ತಾನೇ ಈ ಕಥೆಯನ್ನು ಹೇಳಿದನು. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಮದುವೆಗೆ ಸಿದ್ಧತೆಗಳು ನಡೆಯುತ್ತಿದ್ದವು. ಮದುವೆಯಾಗುವುದಕ್ಕೆ ಸಿದ್ಧವಾಗಿದ್ದ 10 ಮಂದಿ ಕನ್ಯೆಯರು ಅಲ್ಲಿದ್ದರು. ಅವರೆಲ್ಲರೂ ಮದುವೆ ಮಂಟಪ ಪ್ರವೇಶಕ್ಕೆ ಮದಲಿಂಗನು ಬರುವುದನ್ನೇ ಕಾಯುತ್ತಲಿದ್ದರು. ಇವರಲ್ಲಿ 5 ಬುದ್ಧಿವಂತರು, ಉಳಿದ 5 ಬುದ್ಧಿಹೀನ ಕನ್ಯೆಯರಾಗಿದ್ದರು. ರಾತ್ರಿಯಾದರೂ ಮದಲಿಂಗನು ಬರಲೇ ಇಲ್ಲ. ಆದ್ದರಿಂದ ಅವರೆಲ್ಲರೂ ತಮ್ಮ ಆರತಿಗಳನ್ನು ಬೆಳಗಿಸಿ ನಿದ್ರೆ ಮಾಡ ಹತ್ತಿದರು. ಬುದ್ಧಿವಂತರಾದ ಕನ್ಯೆಯರು ತಮ್ಮ ಆರತಿಗಳಿಗೆ ಬೇಕಾದ ಎಣ್ಣೆಯನ್ನು ಶೇಖರಿಸಿದರು. ಬುದ್ಧಿಹೀನ ಕನ್ಯೆಯರು ಎಣ್ಣೆಯನ್ನು ಶೇಖರಿಸಲಿಲ್ಲ. ಮಧ್ಯರಾತ್ರಿಯಲ್ಲಿ ಮದಲಿಂಗನು ಬಂದನು, ಅವನನ್ನು ಎದುರುಗೊಳ್ಳಿರಿ ಎಂಬ ಶಬ್ದಕ್ಕೆ ಎಚ್ಚರವಾಗಿ ತಮ್ಮ ದೀಪಗಳನ್ನು ಸರಿಪಡಿಸಿ ಹಚ್ಚಿಕೊಳ್ಳಲು ಹೋದಾಗ ಬುದ್ಧಿವಂತರಾದ ಕನ್ಯೆಯರ ದೀಪಗಳಲ್ಲಿ ಎಣ್ಣೆ ಇದ್ದುದರಿಂದ ಅವು ಪ್ರಕಾಶಮಾನವಾಗಿ ಉರಿದವು. ಬುದ್ಧಿಹೀನ ಕನ್ಯೆಯರ ದೀಪಗಳು ಎಣ್ಣೆ ಇಲ್ಲದರಿಂದ ಆರಿ ಹೋದವು. ಎಣ್ಣೆಗೋಸ್ಕರ ಬೇಡಾಡಿದರು, ಅವು ತಕ್ಕ ಸಮಯದಲ್ಲಿ ದೊರಕಲಿಲ್ಲ. ಕೊಂಡುಕೊಳ್ಳಲು ಹೋಗುವಷ್ಟರೊಳಗೆ ಬಾಗಲುಗಳು ಮದಲಿಂಗನಿಂದ ತೆರೆಯಲ್ಪಟ್ಟು ಸಿದ್ಧವಾಗಿದ್ದ ಕನ್ಯೆಯರು ಮದುವೆ ಮಂಟಕ್ಕೆ ಪ್ರವೇಶ ಮಾಡಿದರು. ಎಂಥ ಸಂಭ್ರಮ, ಎಂಥ ಸಂತೋಷ! ತದನಂತರ ಬಾಗಲುಗಳು ಮುಚ್ಚಲ್ಪಟ್ಟವು. ಬುದ್ಧಿಹೀನ ಕನ್ಯೆಯರು ತಡವಾಗಿ ಬಂದು ಎಷ್ಟಾಗಿ ಬಾಗಲುಗಳನ್ನು ತಟ್ಟಿದರು. ಸ್ವಾಮಿ ಸ್ವಾಮಿ, ಬಾಗಲನ್ನು ತೆರೆ ತೆರೆ ಎಂದು ಕೂಗಿದರು. ಒಂದೇ ಒಂದು ಉತ್ತರ ದೊರೆಯಿತು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಾನು ನಿಮ್ಮನ್ನು ಅರಿಯೆ. ಒಂದಲ್ಲ ಒಂದು ದಿವಸ ಯೇಸು ಸ್ವಾಮಿ ಈ ಲೋಕಕ್ಕೆ ತಿರುಗಿ ಬರುತ್ತಾನೆ. ನೀನು ಆತನನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧವಾಗಿದ್ದೀಯಾ? ಸಿದ್ಧವಾಗಿರು, ನಿನಗೆ ಗೊತ್ತಿಲ್ಲದ ಸಮಯದಲ್ಲಿ ಆತನು ಬರುವನು ಎಂದು ಸತ್ಯವೇದ ಹೇಳುತ್ತದೆ. ಯೇಸು ಸ್ವಾಮಿ ಹೇಳುವುದೇನೆಂದರೆ,
ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಮುಕ್ತಿ ಲೋಕಕ್ಕೆ ಸೇರಲಾರರು. ಯಾರು ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡ್ಕೊಳ್ಳುತ್ತಾರೋ ಅವರೇ ಪರಲೋಕ ರಾಜ್ಯವನ್ನು ಸೇರುವರು. ಯೇಸು ಕ್ರಿಸ್ತನ ಬರುವಿಕೆಗೆ ಸಿದ್ಧವಾಗಿದ್ದೀಯಾ? ಬುದ್ಧಿಹೀನನಾಗಿರಬೇಡ. ಮುಕ್ತಿ ರಾಜ್ಯ ಸೇರಲು ಒಂದೇ ಒಂದು ಮಾರ್ಗವಿದೆ, ಒಂದೇ ಒಂದು ರೀತಿ. ನೀನು ಇದಕ್ಕೆ ಸಿದ್ಧ ಮಾಡಿಕೊಳ್ಳಬೇಕಾಗಿದೆ. ಯೇಸು ಸ್ವಾಮಿ ಒಬ್ಬನೇ ನಿನ್ನ ಪಾಪದಿಂದ ನಿನ್ನನ್ನು ತೊಳೆದು ನಿನ್ನನ್ನು ಸಿದ್ಧಪಡಿಸುವನು. ಆದರೆ ಅನೇಕರು ಸಿದ್ಧರಾಗದೆ ಹೋಗುವರು. ಕೆಲವರು ಹೇಳುವರು, ನಾನೇನೋ ಬಹಳ ಕೆಟ್ಟ ಕೃತ್ಯಗಳನ್ನು ಎಸಗಿದವನಲ್ಲ. ಮತ್ತೆ ಕೆಲವರು, ನಾನು ಪರರಿಗೆ ಉಪಕಾರಿ, ಸಾಲ ಕೊಟ್ಟವರಿಗೆ ಸಾಲ ತೀರಿಸಿದ್ದೇನೆ, ಋಣಸ್ಥನಲ್ಲ. ಇನ್ನು ಕೆಲವರು, ನಾನು ವಿದ್ಯಾವಂತ, ಇಲ್ಲವೇ ಉತ್ತಮ ಕುಲದವನು. ಮತ್ತೂ ಹಲವರು, ನಾನು ಕ್ರೈಸ್ತ ತಂದೆ ತಾಯಿಗಳಲ್ಲಿ ಹುಟ್ಟಿದವನೆಂದು ಹೇಳುವರು. ಎಲ್ಲರಿಗೂ ಒಂದೇ ಉತ್ತರ ದೊರಕುವುದು, ಸತ್ಯವಾಗಿ ಹೇಳುತ್ತೇನೆ, ನಾನು ನಿಮ್ಮನ್ನು ಅರಿಯೆ. ಅಯ್ಯೋ, ಆಗ ಎಂಥ ಗೋಳಾಟ, ಎಂಥ ನರಳುವಿಕೆ, ಎಂಥ ದುಃಖ. ನಿಮ್ಮ ನಂಬಿಕೆಯನ್ನು ಯೇಸು ಕ್ರಿಸ್ತನ ಮೇಲೆ ಇಡಿರಿ. ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಬಿಡುವನು. ನಿಮಗೆ ಪವಿತ್ರವುಳ್ಳ ಆತ್ಮನನ್ನು ದಯಪಾಲಿಸುವನು. ಆಗ ನೀವು ಆರಿ ಹೋಗದ ಆರತಿಗಳಂತೆ ಪ್ರಕಾಶಿಸುವಿರಿ. ನೀವು ದೇವರಿಂದಲೇ ದೊರಕುವ ನೀತಿ ಎಂಬ ಒಳ್ಳೆಯತನದಿಂದ ಆತನನ್ನು ಎದುರುಗೊಳ್ಳುವಿರಿ. ಪಾಪಿಗಳಾತ್ಮಕ್ಕೆ ಶಾಂತಿಯ ನೀಡಲು ಯೇಸುವೆ ರಕ್ಷಕರು. ನಂಬಿರಿ, ಪಾಪಿಗಳಾತ್ಮಕ್ಕೆ ಶಾಂತಿಯ ನೀಡಲು ಯೇಸುವೆ ರಕ್ಷಕರು. ಎತ್ತ ನೋಡಲು ಜನರೊಳಗಿಯುವುದೇ ಪಾಪದ ಕರ್ಮಗಳು. ಭೂಮಿಯ ಎತ್ತ ನೋಡಲು ಜನರೊಳಗಿಯುವುದೇ ಪಾಪದ ಕರ್ಮಗಳು. ಕತ್ತಲ ದೊರೆತನ ನಾಶನ ಕೆಳೆಯುತ ನರಕದೊಳಿಳಿಯುವರು. ಘೋರ ಕತ್ತಲ ದೊರೆತನ ನಾಶನ ಕೆಳೆಯುತ ನರಕದೊಳಿಳಿಯುವರು. ನಂಬಿರಿ, ಪಾಪಿಗಳಾತ್ಮಕ್ಕೆ ಶಾಂತಿಯ ನೀಡಲು ಯೇಸುವೆ ರಕ್ಷಕರು. ಕ್ರಿಸ್ತನು ಪಾಪ ನಿವಾರಣೆಗಾಗಿ ರಕ್ತವ ಸುರಿಸಿದರು. ಯೇಸು ಕ್ರಿಸ್ತನು ಪಾಪ ನಿವಾರಣೆಗಾಗಿ ರಕ್ತವ ಸುರಿಸಿದರು. ವಿಶ್ವಾಸಿಸಿದರೆ ಪಾಪಿಯೇ ನಿನಗೆ ರಕ್ಷಣೆ ಸಿಕ್ಕುವುದು. ಈಗಲೇ ವಿಶ್ವಾಸಿಸಿದರೆ ಪಾಪಿಯೇ ನಿನಗೆ ರಕ್ಷಣೆ ಸಿಕ್ಕುವುದು. ನಂಬಿರಿ, ಪಾಪಿಗಳಾತ್ಮಕ್ಕೆ ಶಾಂತಿಯ ನೀಡಲು ಯೇಸುವೆ ರಕ್ಷಕರು. ಕ್ರಿಸ್ತನ ಭಕ್ತರು ಮರಣಾನಂತರ ಸ್ವರ್ಗವ ಸೇರುವರು. ಯೇಸು ಕ್ರಿಸ್ತನ ಭಕ್ತರು ಮರಣಾನಂತರ ಸ್ವರ್ಗವ ಸೇರುವರು. ನಿಸ್ತುಲ್ಯನಾದ ಕ್ರಿಸ್ತನ ಜೊತೆಯಲ್ಲಿ ನಿತ್ಯವೂ ಬಾಳುವರು. ಅಹಹ, ನಿಸ್ತುಲ್ಯನಾದ ಕ್ರಿಸ್ತನ ಜೊತೆಯಲ್ಲಿ ನಿತ್ಯವೂ ಬಾಳುವರು. ನಂಬಿರಿ, ಪಾಪಿಗಳಾತ್ಮಕ್ಕೆ ಶಾಂತಿಯ ನೀಡಲು ಯೇಸುವೆ ರಕ್ಷಕರು. ಮೇಘಗಳಲ್ಲಿ ಯೇಸು ಕರ್ತನು ಬೇಗನೆ ಬರುತ್ತಾರೆ. ಆಕಾಶದ ಮೇಘಗಳಲ್ಲಿ ಯೇಸು ಕರ್ತನು ಬೇಗನೆ ಬರುತ್ತಾರೆ. ಆರಿಸಿಕೊಂಡಿರುವವರನ್ನು ಸ್ವರ್ಗಕ್ಕೆ ಸೇರಿಸ ಬರುತ್ತಾನೆ. ಕ್ರಿಸ್ತನು ಆರಿಸಿಕೊಂಡಿರುವವರನ್ನು ಸ್ವರ್ಗಕ್ಕೆ ಸೇರಿಸ ಬರುತ್ತಾನೆ. ನಂಬಿರಿ, ಪಾಪಿಗಳಾತ್ಮಕ್ಕೆ ಶಾಂತಿಯ ನೀಡಲು ಯೇಸುವೆ ರಕ್ಷಕರು. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ
ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರ ಮಕ್ಕಳಿಗೆ ದೈವಾಜ್ಞೆಗಳು. ಒಬ್ಬ ಮನುಷ್ಯನು ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಸ್ವೀಕರಿಸಲು ಆತನಲ್ಲಿ ಬಹು ಆಶ್ಚರ್ಯಕರವಾದ ಸಂಗತಿಗಳು ಜರುಗುವು. ನಂಬಿಕೆ ಇಟ್ಟ ಆ ಕ್ಷಣವೇ ಆತನ ಪಾಪಗಳೆಲ್ಲ ಕ್ಷಮಿಸಲ್ಪಡುವು. ನ್ಯಾಯವಾದುದನ್ನು ಮಾಡಲು ಬಲವನ್ನು ಹೊಂದುವನು ಮತ್ತು ದೇವರ ಮಗುವಾಗಿ ಸ್ವೀಕರಿಸಲ್ಪಡುವನು. ದೇವರು ಆತನಿಗೆ ತಂದೆಯಾಗಿರುವನು. ಯೇಸುವನ್ನು ಅಂಗೀಕರಿಸುವವರೆಲ್ಲರಿಗೂ ಈ ಆಶೀರ್ವಾದಗಳು ದೊರೆಯುವುದೆಂದು ದೇವರು ಸತ್ಯವೇದದಲ್ಲಿ ತನ್ನ ವಾಕ್ಯದಿಂದ ವಾಗ್ದಾನ ಮಾಡಿದ್ದಾನೆ. ರಕ್ಷಿಸಲ್ಪಟ್ಟವರಿಗೆ 2 ಮುಖ್ಯ ಆಜ್ಞೆಗಳು ಕೊಡಲ್ಪಟ್ಟಿವೆ. ಒಂದು, ನೀನು ಆತನಲ್ಲೇ ನಂಬಿಕೆ ಇಡಬೇಕು. ಯಾಕಂದ್ರೆ ದೇವರು ತನ್ನ ಮಗನಾದ ಯೇಸುವನ್ನು ದಾನವಾಗಿ ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. ಆದ್ರಿಂದ ಯಾವಾಗಲೂ ನಮ್ಮ ಹಿತಚಿಂತಕನಾಗಿದ್ದಾನೆಂದು ನಾವು ಆತನನ್ನು ನಂಬಲೇಬೇಕು. ಸ್ಥಿತಿಗತಿಗಳು ಬದಲಾಯಿಸಿದರೂ, ಕಷ್ಟಕರವಾಗಿದ್ದರೂ ಯಾವಾಗಲೂ ಆತನು ನಮ್ಮನ್ನು ಪ್ರೀತಿಸುತ್ತಲೇ ಇದ್ದಾನೆ. ಇದನ್ನು ನಂಬಬೇಕು ಮತ್ತು ನಾವು ಕೃತಜ್ಞರಾಗಿರಬೇಕು. ದೇವರು ತನ್ನ ಶಕ್ತಿಯನ್ನು ಪ್ರದರ್ಶಿಸಿದ್ದಾನೆ. ಸತ್ತವರೊಳಗಿಂದ ಯೇಸುವನ್ನು ಎಬ್ಬಿಸಿ ಜೀವಿಸ ಮಾಡಿದ್ದಾನೆ. ಅದೇ ಶಕ್ತಿಯಿಂದ ಪಾಪದ ದೆಸೆಯಿಂದ ಸತ್ತವರಾಗಿರುವ ನಮಗೂ ಸಹಾಯ ಮಾಡಲು ಸಿದ್ಧನಾಗಿದ್ದಾನೆ. ಆತನ ಸಹಾಯಕ ಶಕ್ತಿಯು ನಾವು ನೆಟ್ಟವನಾಗಿ ಬದುಕುವಂತೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ತಿಳಿಯುವಂತೆ ಆಶೆ ಪಡುತ್ತಾನೆ. ನಾವು ಕೆಟ್ಟದನ್ನು ಮಾಡದಂತೆ ನಮಗೆ ಕೆಟ್ಟ ಪ್ರೇರಣೆ ಆಗಬಹುದು, ಆದರೆ ಆತನು ಒಳ್ಳೆತನಕ್ಕೇ ಸಹಾಯಕನು. ಆದ್ದರಿಂದ ನಾವು ಆತನನ್ನು ಸ್ತುತಿಸುವ. ಇನ್ನೊಂದು ಆಜ್ಞೆ ಆತನಿಂದಲೇ ಕೊಡಲ್ಪಟ್ಟಿದೆ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ನಾವು ಪಾಪಾತ್ಮರು, ದುಷ್ಟರು, ದೇವರಿಗೆ ಶತ್ರುಗಳಾದಾಗ್ಯೂ ಆತನು ನಮ್ಮನ್ನು ಪ್ರೀತಿಸಿದನು. ಹಾಗೆ ನಾವು ಇತರರು ಕೆಟ್ಟವರಾದಾಗ್ಯೂ ಶತ್ರುಗಳಾದಾಗ್ಯೂ ನಾವು ಅವರನ್ನು ಪ್ರೀತಿಸಲೇಬೇಕು. ಅವರಿಗೆ ಸಹಾಯಕರಾಗಿ ನಿಂತು ಯೇಸು ಸ್ವಾಮಿಯನ್ನು, ಅವನ ಪ್ರೀತಿಯನ್ನು ಕುರಿತು ಅವರಿಗೆ ಹೇಳಲೇಬೇಕು. ನಾವು ಈ ಆಜ್ಞೆಗಳನ್ನು ಕೈಕೊಳ್ಳುವವರಾಗುವ ಆತನೇ ಇದನ್ನು ನೆರವೇರಿಸಲು ಬಲ ಕೊಡುವನು. ಆಗಲೇ ನಮ್ಮ ಹೃದಯ ಆತನ ಪ್ರೀತಿಯಿಂದ ತುಂಬಲ್ಪಡುವುದು. ಆಗಲೇ ನಾವು ಆತನನ್ನು ಕೃತಜ್ಞತೆಯಿಂದ ಸೇವಿಸುವುದು. ಆತನು ನಮ್ಮನ್ನು ಬಲಪಡಿಸಿ ನಮ್ಮ ಸಂಗಡವಿರುವುದರಿಂದನೇ ಆತನ ಹಾಗೆಯೇ ನಾವು ಇತರನ್ನು ಪ್ರೀತಿಸುವು. ಹೆಚ್ಚಾಗಿ ಆತನ ವಾಕ್ಯಗಳಿಂದ ಕಲಿತುಕೊಳ್ಳುವು. ಆತನ ಸಹಾಯವನ್ನೇ ಕ್ಷಣ ಕ್ಷಣ ನಿರೀಕ್ಷಿಸುವು. ನಾವು ಆತನನ್ನು ಕಣ್ಣಾರೆ ಕಾಣದಿದ್ದರೂ ಆತನು ನಮ್ಮ ಸಂಗಡಲೇ ಇರುವನು. ನಾವು ಆತನ ವಿಷಯವಾಗಿ ಮಾತಾಡುವುದನ್ನು ನೋಡಲು ಅಪೇಕ್ಷಿಸುವನು. ಆದ್ದರಿಂದ ಪ್ರತಿನಿತ್ಯ ಎಲ್ಲಾ ಕೆಲಸಗಳನ್ನು ನಿಲ್ಲಿಸಿ ಆತನ ಹತ್ರ ಕ್ಷಣ ಮಾತಾಡಲು ತವಕ ಪಡುವವನಾಗಿರಬೇಕು. ಇದೇ ದೇವರ ಮಕ್ಕಳಿಗೆ ದೇವರ ಅಪ್ಪಣೆ. ಪ್ರಿಯ ಸ್ನೇಹಿತರೆ, ನೀವು ದೇವರ ಮಕ್ಕಳೋ? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ? ಇಲ್ಲವಾದರೆ ಈ ದಿನದಲ್ಲೇ ಹೀಗೆ ಪ್ರಾರ್ಥಿಸಿರಿ: ಕರ್ತನಾಯ ಯೇಸುವನ್ನು ಶಿಲುಬೆ ಮೇಲೆ ನನಗಾಗಿ ಪ್ರಾಣ ಒಪ್ಪಿಸಿದಕ್ಕೆ, ಮರಣಕ್ಕೆ ಒಪ್ಪಿಸಿದಕ್ಕೆ ನಿನಗೆ ಸ್ತೋತ್ರವಾಗಲಿ. ತಂದೆಯೇ, ಆತನನ್ನು ಸತ್ತವರೊಳಗಿಂದ ಜೀವಿತನನ್ನಾಗಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನನ್ನನ್ನು ಕ್ಷಮಿಸು ತಂದೆಯೇ. ಆ ಪವಿತ್ರನಾದ ಯೇಸುವಿನ ನಾಮದಲ್ಲಿ ನಾನು ಪವಿತ್ರನಾಗಿ ನಡೆಯುವಂತೆ ಬಲಪಡಿಸು. ಆಮೆನ್. ಪ್ರಾಣನಾಯಕನೇ, ಪ್ರಾಣನಾಯಕನೇ, ನಾಶವಾಗುವ ನಮ್ಮನ್ನೆಲ್ಲ ರಕ್ಷಿಸೇಸುವೆ. ನಾಶವಾಗುವ ನಮ್ಮನ್ನೆಲ್ಲ ರಕ್ಷಿಸೇಸುವೆ. ಜನರು ಎಲ್ಲ ಸಾಯುತ್ತಾರೆ ಶಾಪದಿಂದಲೇ. ಜನರು ಎಲ್ಲ ಸಾಯುತ್ತಾರೆ ಶಾಪದಿಂದಲೇ. ಬಂದ ಶಾಪ ಕಾರಣವೇದು ಪಾಪವಲ್ಲವೇ. ಬಂದ ಶಾಪ ಕಾರಣವೇದು ಪಾಪವಲ್ಲವೇ. ಪ್ರಾಣನಾಯಕನೇ, ಪ್ರಾಣನಾಯಕನೇ, ನಾಶವಾಗುವ ನಮ್ಮನ್ನೆಲ್ಲ ರಕ್ಷಿಸೇಸುವೆ. ನಾಶವಾಗುವ ನಮ್ಮನ್ನೆಲ್ಲ ರಕ್ಷಿಸೇಸುವೆ. ಲೋಕದ ಪಾಪ ಹೊತ್ತುಕೊಂಡು ಹೋದ ಯೇಸುವೆ. ಲೋಕದ ಪಾಪ ಹೊತ್ತುಕೊಂಡು ಹೋದ ಯೇಸುವೆ. ಸಾಕು ನಿನ್ನ ಪ್ರಾಣದಾನ ನಮಗಾಗಿಯೇ. ಸಾಕು ನಿನ್ನ ಪ್ರಾಣದಾನ ನಮಗಾಗಿಯೇ. ಪ್ರಾಣನಾಯಕನೇ, ಪ್ರಾಣ
ರಕ್ಷಿಸೇಸುವೆ. ನಾಶವಾಗುವ ನಮ್ಮನ್ನೆಲ್ಲ ರಕ್ಷಿಸೇಸುವೆ. ಕೆಂಪು ಬಣ್ಣದ ಹಾಗೆ ನಮ್ಮ ಪಾಪವಿದ್ದರು, ಕೆಂಪು ಬಣ್ಣದ ಹಾಗೆ ನಮ್ಮ ಪಾಪವಿದ್ದರು. ಹಿಮದ ಹಾಗೆ ಬಿಳುಪು ಮಾಡುವೆನೆಂದು ಹೇಳಿತು, ಹಿಮದ ಹಾಗೆ ಬಿಳುಪು ಮಾಡುವೆನೆಂದು ಹೇಳಿತು. ಪ್ರಾಣನಾಯಕನೇ, ಪ್ರಾಣನಾಯಕನೇ, ನಾಶವಾಗುವ ನಮ್ಮನ್ನೆಲ್ಲ ರಕ್ಷಿಸೇಸುವೆ. ನಾಶವಾಗುವ ನಮ್ಮನ್ನೆಲ್ಲ ರಕ್ಷಿಸೇಸುವೆ. ಮಾನಸಾಂತರ ಪಟ್ಟು ದೃಢ ಮನಸ್ಸಿನಿಂದಲೇ, ಮಾನಸಾಂತರ ಪಟ್ಟು ದೃಢ ಮನಸ್ಸಿನಿಂದಲೇ ನಿನ್ನ ಹತ್ರ ಬಂದಿದ್ದೇವೆ ರಕ್ಷಿಸಿಗಲೇ. ನಿನ್ನ ಹತ್ರ ಬಂದಿದ್ದೇವೆ ರಕ್ಷಿಸಿಗಲೇ. ಪ್ರಾಣನಾಯಕನೇ, ಪ್ರಾಣನಾಯಕನೇ, ನಾಶವಾಗುವ ನಮ್ಮನ್ನೆಲ್ಲ ರಕ್ಷಿಸೇಸುವೆ. ನಾಶವಾಗುವ ನಮ್ಮನ್ನೆಲ್ಲ ರಕ್ಷಿಸೇಸುವೆ. ಜನರೆಲ್ಲರೂ ಪಾಪದಿಂದಲೂ ಪಾಪದ ಶಾಪದಿಂದಲೂ ಸಾಯುತ್ತಾ ಇದ್ದಾರೆ. ಮುಂದೆ ಬರುವುದು ನ್ಯಾಯ ತೀರ್ಪು, ಆಮೇಲೆ ನರಕ, ಭಯಂಕರ ನರಕ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸಿ ನಿನ್ನ ಪಾಪಗಳನ್ನು ತಾನು ತೆಗೆದುಕೊಂಡು ಪ್ರಾಯಶ್ಚಿತ್ತ ಬಲಿಯಾಗಿದ್ದಾನೆ. ನಿನ್ನ ಪಾಪಗಳನ್ನು ಪರಿಹರಿಸಿರುತ್ತಾನೆ. ನೀನು ಯೇಸು ಕ್ರಿಸ್ತನಲ್ಲಿ ನಂಬಿ ರಕ್ಷಿಸಲ್ಪಡು. ಲೋಕ ಬಿಟ್ಟ ಮೇಲೆ ಸ್ವರ್ಗರಾಜ್ಯ ನಿನ್ನದಾಗುವುದು.